ಹೀಗೆ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಏನೋ ಬಿದ್ದಿದೆ. ಇದೆಲ್ಲದರ ನಡುವೆ ವಿದ್ಯುತ್ ದರ ಏರಿಕೆಯ ಬರೆ ಹಾಕೋದಕ್ಕೆ ಎಸ್ಕಾಂಗಳು ಸಜ್ಜಾಗ್ತಾ ಇದೆ. ಏಪ್ರಿಲ್ನಲ್ಲಿ ವಿದ್ಯುತ್ ದರ ಏರಿಕೆ ಆಗುವ ಸಾಧ್ಯತೆ ಬಹಳ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬ್ರೇಕ್, ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ನಷ್ಟದ ಲೆಕ್ಕಾಚಾರ, ಯೂನಿಟ್ಗೆ ₹1 ಏರಿಕೆಗೆ ಪ್ರಸ್ತಾವನೆ. ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ದಟ್ಟವಾಗಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ಆರ್ಥಿಕ ನಷ್ಟದ ನೆಪವೊಡ್ಡಿ ವಿದ್ಯುತ್ ದರ ಏರಿಕೆ ಮಾಡುವಂತೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು ಆದಾಯ ಕೊರತೆ ಎದುರಿಸುತ್ತಿವೆ ಅಂತೆ. ರಾಜ್ಯದ ಎಲ್ಲ ಎಸ್ಕಾಂಗಳು ಸೇರಿ 4,500 ಕೋಟಿ ರೂಪಾಯಿ ನಷ್ಟದಲ್ಲಿವೆ. ಈ ಪೈಕಿ ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮ ಅಂದ್ರೆ ಬೆಸ್ಕಾಂ ಒಂದರಲ್ಲೇ 2024-25ನೇ ಸಾಲಿನಲ್ಲಿ ಬರೋಬ್ಬರಿ 2,800 ಕೋಟಿಗೂ ಹೆಚ್ಚು ನಷ್ಟವಾಗಿದೆ ಅಂತ ಎಸ್ಕಾಂಗಳು ಕೆಇಆರ್ಸಿಗೆ ವಾರ್ಷಿಕ ವರದಿ ಸಲ್ಲಿಸಿವೆ. ಅದು ಪಬ್ಲಿಕ್ ಹಿಯರಿಂಗ್ ಕರೆದಿರೋದ್ರಿಂದ ಅದು ನೋಡಿ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತೀವಿ. ಬಿಕಾಸ್ 24-25ರಲ್ಲಿ ಲಾಸ್ ಆಗಿರೋದಕ್ಕೆ ನಾವು ಹೊಣೆ ಆಗೋದಿಲ್ಲ ಅಂತ ನಮ್ಮ ಇದು. ಸೊ ಅದನ್ನ ಫೈಲ್ ಅಬ್ಜೆಕ್ಷನ್ಸ್ ಮಾಡ್ತೀವಿ, ನೋಡೋಣ ಬಹುಶಃ ಏನಾಗುತ್ತೆ ಅನ್ನೋದು ನೋಡೋಣ. ಬೆಸ್ಕಾಂ ಸೇರಿದಂತೆ ಎಲ್ಲ ಎಸ್ಕಾಂಗಳು 2024-25ನೇ ಸಾಲಿನ ತಮ್ಮ ಕಾರ್ಯನಿರ್ವಹಣಾ ವರದಿ ಜೊತೆಗೆ ವಿದ್ಯುತ್ ದರ 1 ಯೂನಿಟ್ಗೆ ₹1 ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿವೆ. ಇದರ ಬೆನ್ನಲ್ಲೇ ಆಯೋಗವು ಸಾರ್ವಜನಿಕರ ಅಹವಾಲು, ಆಕ್ಷೇಪಣೆ ಆಲಿಸಲು ಮುಂದಾಗಿವೆ. ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೆ ಕೆಇಆರ್ಸಿ ಸಾರ್ವಜನಿಕ ವಿಚಾರಣಾ ಸಭೆಗಳನ್ನು ನಡೆಸಲಿದೆ. ಗ್ರಾಹಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ಇತ್ತ ಜನ ಈಗಾಗಲೇ ನಿಗಿ ಅಂತಿದ್ದಾರೆ. ರೇಟ್ ಮೊನ್ನೆಲ್ಲ ಮಾಡಿದಾರಲ್ಲ, ತಿರುಗಿ ಇವಾಗೂ ಜಾಸ್ತಿ ಮಾಡಿದ್ರೆ ನಮ್ಮಂಥವ್ರು ಕೂಲಿನಲ್ಲಿ ಮಾಡೋರೆಲ್ಲ ಯಾವ ತರ ಬಾಡಿಗೆ ಕಟ್ಟಕ್ಕಾಗುತ್ತೆ? ಬಿಲ್ಗಳೆಲ್ಲ ಕಡಿಮೆ ಮಾಡ್ಬೇಕು ಅವರು. ಇಲ್ಲ, ನಾವೆಲ್ಲ ಒಂದು ಮಿಡ್ಲ್ ಕ್ಲಾಸಲ್ಲಿ ನಾವು ಒಂದು ಊಟ ಬಿಡಬೇಕಾಗುತ್ತೆ ಅಷ್ಟೇ. ₹9 ಒಂದು ಯೂನಿಟಿಗೆ ಏನೋ ಇದೆ. ಲಾಸ್ ಹೇಗಿರುತ್ತೆ ಹೇಳಿ. ಸದ್ಯ ಎಸ್ಕಾಂಗಳು 1 ಯೂನಿಟ್ಗೆ ₹1 ಏರಿಕೆ ಮಾಡಲು ಪಟ್ಟು ಹಿಡಿದಿವೆ. ಕಳೆದ ವರ್ಷ ಮಾರ್ಚ್ನಲ್ಲಿ 36 ಪೈಸೆ ಏರಿಕೆಯಾಗಿತ್ತು. ಈಗ ಮತ್ತೆ ನಷ್ಟದ ನೆಪವೊಡ್ಡಿ ಎಸ್ಕಾಂಗಳು ದರ ಏರಿಕೆ ಮಾಡಬೇಕು ಅಂತಿವೆ. ಒಂದು ವೇಳೆ ಕೆಇಆರ್ಸಿ ಅಸ್ತು ಅಂದ್ರೆ ಏಪ್ರಿಲ್ 1ರಿಂದ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.